ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಈವ್ನಿಂಗ್ ಟು ಆಲ್ ಫ್ರೆಂಡ್ಸ್. ಇವತ್ತು ತಾರೀಕು ನೋಡ್ರಿ 27/8/2026. ಇವತ್ತಿಂದ ಏನಂತಂದರೆ ನಮ್ಮ JNM ನರ್ಸಿಂಗ್ ಬೋರ್ಡ್ದು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಳಿಕ್ಕೆ. ಆಪ್ಷನ್ ಎಂಟ್ರಿ ಅಂತಂದರೆ ಕಾಲೇಜುಗಳನ್ನು ಸೇರಿಸಲಿಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ನೀವು ಕಾಲೇಜುಗಳನ್ನು ಸೇರಿಸಲಿಲ್ಲ ಅಂತಂದರೆ ನಿಮ್ಗಳಿಗೆ ಸಿಗೋದಿಲ್ಲ. ನೀವು ಪ್ರತಿಯೊಬ್ಬರು ಕಾಲೇಜುಗಳನ್ನು ಸೇರಿಸಲೇಬೇಕು. ನಿಮಗಿಷ್ಟವಾಗಿರುವಂಥ ಕಾಲೇಜು, ನಿಮಗೆ ಬೇಕಾಗಿರುವಂಥ ಜಿಲ್ಲೆ, ತಾಲೂಕು, ಯಾವ ಪ್ಲೇಸಲ್ಲಿ ಬೇಕು, ಗೌರ್ಮೆಂಟ್ ಕಾಲೇಜ್ ಬೇಕಾ, ಪ್ರೈವೇಟ್ ಕಾಲೇಜ್ ಬೇಕಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಹಾಗಾದರೆ ನಾವು ಒಂದೇ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡ್ತೀನಿ ಸೀಟ್ ಸಿಗುತ್ತಾ ಅಂತಂದರೆ ಇಲ್ಲ. ಯಾಕಂತಂದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೆ ಗ್ಯಾರಂಟಿ ಕೊಡ್ಬೋದು, ಆದರೆ ನಿಮ್ಮ ರ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂತಂದರೆ ಇಲ್ಲಿ ಕಾಂಪಿಟೇಷನ್ ಇರೋದ್ರಿಂದ, ಉದಾಹರಣೆಗೆ ಧಾರವಾಡದಲ್ಲಿ ಒಂದು 5 ಕಾಲೇಜ್ ಇದ್ದಾವೆ. ಸೊ ಬೆಳಗಾವಿದವರು, ಗದಗನವರು ಎಲ್ಲರೂ ಕೂಡ ಧಾರವಾಡಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಕಾಸ್ಟ್ ಮತ್ತು ಪರ್ಸೆಂಟೇಜ್ ಅವರ ರ್ಯಾಂಕ್ ಆಧಾರದ ಮೇಲೆ ಸೀಟ್ ಹಂಚಿಕೆಗಳನ್ನು ಮಾಡ್ತಾರೆ. ನೀವು ಒಂದೇ ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿ ಮಾಡಿ ಕೂತಿದ್ರೆ ನಿಮ್ಗಳಿಗೆ ಸೀಟ್ ಸಿಗದೇ ಇರ್ಬೋದು. ಹೀಗಾಗಿ ನೀವು ಜಾಸ್ತಿ ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿ ಮಾಡಬೇಕು. ನಿಮ್ಮ ರ್ಯಾಂಕ್ ಏನಾದರೂ 1,000 ಒಳಗಡೆ ಇದ್ದರೆ ಬಿಂದಾಸಾಗಿ ನೀವು ಕಡಿಮೆ ಕಾಲೇಜುಗಳನ್ನು ಹಾಕಿ. ಇನ್ ಕೇಸ್ ಆಫ್ 2,000, 3,000, 4,000 ತನಕದು ಇದ್ದರೆ ನೀವು ಇಲ್ಲಿ ಮಿನಿಮಮ್ ಏನೋ ಇಲ್ಲ ಅಂದರೂ ಒಂದು 25ರಿಂದ 30 ಕಾಲೇಜುಗಳನ್ನು ಮಿನಿಮಮ್ ಹೇಳ್ತಾ ಇದ್ದೀನಿ. ಇದು ಗ್ಯಾರಂಟಿನೂ ಇಲ್ಲ, ನಾ ಗ್ಯಾರಂಟಿ ಕೊಡ್ತಾ ಇಲ್ಲ. ಆದರೆ ಮಿನಿಮಮ್ 25ರಿಂದ 30 ಕಾಲೇಜುಗಳನ್ನು ನೀವು ಆಪ್ಷನ್ ಎಂಟ್ರಿ ಮಾಡಲೇಬೇಕು. ಬರೀ 1-2 ಮಾಡಿದರೆ ಕಾಂಪಿಟೇಷನ್ ಆಗುತ್ತೆ, ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದೇ ಇರ್ಬೋದು. ಆಮೇಲೆ ಇನ್ನೊಂದು ಥಿಂಗ್ಸ್ ಏನಪ್ಪ ಅಂತಂದರೆ, ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇದೆ. 1,000 ವಿದ್ಯಾರ್ಥಿಗಳು ಹೊರಗಡೆ ಹೋಗಿದ್ದಾರೆ ಈ ವರ್ಷ. 1,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಹೊರಗಡೆ ಹೋಗಿದ್ದಾರೆ. ಹೀಗಾಗಿ 1,000 ವಿದ್ಯಾರ್ಥಿಗಳದ್ದು ಕಾಂಪಿಟೇಷನ್ ನಿಮಗೆ ಕಡಿಮೆ ಆಗುತ್ತೆ. ಆಮೇಲೆ ತುಂಬ ತಡ ಆಗಿರೋದ್ರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಈ ವರ್ಷ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ಫಸ್ಟ್ ರೌಂಡಲ್ಲಿ ಇಲ್ಲ ಅಂದರೂ ಕೂಡ ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫೋರ್ತ್ ರೌಂಡಲ್ಲಿ ಪಕ್ಕಾ ಸಿಗುತ್ತೆ. ಆದರೆ ಕಾಯಬೇಕು, ವೇಟ್ ಆ್ಯಂಡ್ ವಾಚ್ ಮಾಡಬೇಕು. ಸಮಾಧಾನದಿಂದ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ತಾ ಹೋಗಿ, ಪಕ್ಕಾ ಸೀಟ್ ಸಿಗುತ್ತೆ. ಆಮೇಲೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ತಪ್ಪದೆ ಕಾಮೆಂಟನ್ನು ಶೇರ್ ಮಾಡಿ.